ನೋಡಿ, ನಮ್ಮ ಸಮಸ್ಯೆ ಭಗವಂತ ಕಾಣ್ತಾ ಇಲ್ಲ ಅಂತ. ನಮಗೇನು, ನಾವು ಏನಾದ್ರನ್ನು ನಂಬಬೇಕು ಅಂತ ಆದರೆ ನಮಗೆ ಅದು ಕಾಣಬೇಕು, ಕಂಡದ್ದನ್ನು ಮಾತ್ರ ನಂಬುವುದು ಅಂತ ನಮ್ಮ ಸಿದ್ಧಾಂತ. ಎಲ್ಲರ ಕಿಸೆಯಲ್ಲೂ ಮೊಬೈಲ್ ಇದೆ. ಈಗ ಯಾರಿಗಾದರೂ ಕಾಲ್ ಮಾಡಬೇಕು ಅಂತಂದರೆ ಕಾಲ್ ಮಾಡಲಿಕ್ಕೆ ನಾವು ಸಮರ್ಥರಿದ್ದೇವೆ. ಹೇಗೆ ಕಾಲ್ ಮಾಡಲಿಕ್ಕೆ ಸಮರ್ಥರಿದ್ದೇವೆ? ನೆಟ್ವರ್ಕ್ ಇದೆ, ಅದಕ್ಕೆ ಕಾಲ್ ಮಾಡಲಿಕ್ಕೆ ಆಗ್ತದೆ. ನಮಗೆ ನೆಟ್ವರ್ಕ್ ನಮ್ಮ ಕಣ್ಣಿಗೆ ಕಾಣ್ತದಾ? ಕಾಣುವುದಿಲ್ಲಲ್ಲ. ಅಲ್ಲ, ಮೊಬೈಲಲ್ಲಿ ಕಾಣ್ತದೆ ಅಂತ ಹೇಳ್ಬೋದು ಆ ಗೆರೆಯನ್ನು. ಅದು ಅದರ ಸಂಕೇತ ಮಾತ್ರ. ಆ ಗೆರೆ ನೆಟ್ವರ್ಕ್ ಅಲ್ಲ. ನೆಟ್ವರ್ಕ್ ಇದೆ ಅಂತ ಅದು ಸಂಕೇತಿಸ್ತದೆ. ಇಲ್ಲಿ ಹೋದರೆ ನೆಟ್ವರ್ಕ್ ಸ್ಟ್ರಾಂಗ್ ಆಗಿದೆ, ಸ್ವಲ್ಪ ಆಚೆ ಹೋದರೆ ನೆಟ್ವರ್ಕ್ ವೀಕ್ ಆಗಿದೆ ಅಂತ ಅದು ನಮಗೆ ಸಿಗ್ನಲ್ ಕೊಡುವಂತಹ ಸಂಕೇತ. ಅದು ನೆಟ್ವರ್ಕ್ ಅಲ್ಲ. ನೆಟ್ವರ್ಕ್ ಅನ್ನೋದು ಬೇರೆಯೇ, ಅದು ತರಂಗಾಂತರ ಅಂತ ಹೇಳ್ತಾರೆ ಅದಕ್ಕೆ. ನೆಟ್ವರ್ಕ್ ನಮಗೆ ಕಣ್ಣಿಗೆ ಕಾಣಿಸ್ತದಾ? ಕಾಣಿಸುವುದಿಲ್ಲ. ಆದರೂ ಅನುಭವಕ್ಕೆ ಬರ್ತದೆ ನಮಗೆ. ಸರಿ, ಅನುಭವಕ್ಕೆ ಬರಬೇಕು ಅಂತಾದರೆ ಹೀಗೆ ಇದ್ದರೆ ನಮಗೆ ಅನುಭವಕ್ಕೆ ಬರ್ತದಾ? ಈಗ ಮೊಬೈಲನ್ನು ಇಲ್ಲಿ ಟೇಬಲ್ ಮೇಲೆ ಇಡಲಿಕ್ಕೆ ಹೇಳಿ, ಯಾವುದೋ ಒಂದು ಮೂಲೆಗೆ ಹೋಗಲಿಕ್ಕೆ ಹೇಳಿ, ಆ ಮೂಲೆಯಲ್ಲಿ ನೆಟ್ವರ್ಕ್ ಇದೆಯಾ ಅಂತ ಕೇಳಿದರೆ ಗೊತ್ತಾಗ್ತದಾ? ನೆಟ್ವರ್ಕ್ ಉಂಟಾ ಇಲ್ವೋ ಗೊತ್ತಾಗೋದಿಲ್ಲ. ಯಾಕೆ? ನಮ್ಮ ಕೈಯಲ್ಲಿ ಮೊಬೈಲ್ ಇಲ್ಲ. ಮೊಬೈಲ್ ಇದ್ದರೆ ನಾವು ಅದನ್ನು ಅಲ್ಲಿಗೆ ತಗೊಂಡೋಗ್ತೇವೆ, ನೋಡ್ತೇವೆ, ಸಿಗ್ನಲ್ ಬರ್ತಾ ಇದ್ದರೆ ಓ ನೆಟ್ವರ್ಕ್ ಇದೆ ಅಂತ ಹೇಳ್ತೇವೆ. ಸೊ ನೆಟ್ವರ್ಕ್ ಉಂಟಾ ಇಲ್ವ ತಿಳ್ಕೊಳ್ಳಿಕ್ಕೆ ನಮಗೆ ಏನು ಬೇಕಾಯಿತು? ಒಂದು ಡಿವೈಸ್ ಬೇಕಾಯಿತು. ಆ ಡಿವೈಸ್ ಇದ್ದಾಗ ನಮಗೆ ಗೊತ್ತಾಗ್ತದೆ. ಆದರೆ ಆ ಡಿವೈಸ್ ನಮ್ಮ ಕೈಯಲ್ಲಿ ಇಲ್ಲ ಅಂತಂದ ಮಾತ್ರಕ್ಕೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಥವಾ ಇದೆ ಅನ್ನೋದು ಸುಳ್ಳಲ್ಲ ಅಲ್ಲ. ನೆಟ್ವರ್ಕಲ್ಲಿ ಇದ್ದೇ ಇದೆ. ನಮ್ಮ ಹತ್ರ ಡಿವೈಸ್ ಇರಲಿಲ್ಲ ಅಲ್ಲಿ ನೆಟ್ವರ್ಕನ್ನು ಕರೆಕ್ಟಾಗಿ ನಾವು ಕನೆಕ್ಟ್ ಮಾಡಿಕೊಳ್ಳಿಕ್ಕೆ. ಹಾಗೆಯೇ ದೇವರು ಕೂಡ, ದೇವರು ಚರಾಚರ ಪ್ರಪಂಚದಲ್ಲೆಲ್ಲ ತುಂಬಿ ಹೋಗಿದ್ದಾನೆ. ಅವನನ್ನು ಕಾಣುವ ಡಿವೈಸ್ ಅದು ನಮ್ಮ ಬಳಿ ಇಲ್ಲ. ಡಿವೈಸ್ ನಮ್ಮ ಬಳಿ ಇಲ್ಲ. ಯಾರೋ ಒಬ್ಬ ಫೋನ್ ಅವನ ಹತ್ರ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸಾಮರ್ಥ್ಯ ಇಲ್ಲ, ಫೋನ್ ಇಲ್ಲ. ತನ್ನ ಹತ್ರ ಫೋನ್ ಇಲ್ಲ ಅಂತ ಹೇಳಿ ನೆಟ್ವರ್ಕೇ ಇಲ್ಲ ಅಂತ ಹೇಳಿದರೆ ಹೇಗೆ ಹಾಸ್ಯಾಸ್ಪದ ಆಗೋದಿಲ್ವ ಅದು? ನೆಟ್ವರ್ಕ್ ಇದೆ ಮಾರಾಯ, ನೀನು ಫೋನ್ ತಗೋ, ನೆಟ್ವರ್ಕ್ ನಿಂಗೆ ಸಿಗ್ತದೆ ಅಂತ ಹೇಳ್ತೇವಾ ಇಲ್ವಾ ನಾವು? ಹಾಗೆಯೇ ದೇವರು ಇಲ್ಲ ಅಂತ ಹೇಳುವವನಿಗೆ ದೇವರು ಇದ್ದಾನೆ ಎಲ್ಲ ಕಡೆ. ಆದರೆ ನಮ್ಮ ಹತ್ರ ದೇವರನ್ನು ಕನೆಕ್ಟ್ ಮಾಡುವ ಡಿವೈಸ್ ಇಲ್ಲ ಅಷ್ಟೇ.